ಹಾಯ್ ಫ್ರೆಂಡ್ಸ್, ಸಿಂಪಲ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನೋಡಿ ದಿವಿ ಹಲಸಿನ ಖಾದ್ಯಗಳು ತುಂಬ ಚೆನ್ನಾಗಾಗುತ್ತೆ. ಹಾಗೆ ಅದರಲ್ಲಿ ಇದೊಂದು ರೀತಿದ್ದು ನಾನು ದೋಸೆ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಹಾಕಿ ಮಾಡುವಂಥ ದಿವಿ ಹಲಸಿನ ದೋಸೆ ಅನ್ನೋಕ್ಕಿಂತಲೂ ಪೋಡಿ ಅಂತ ಕೂಡ ಹೇಳ್ಬೋದು. ಮಸಾಲೆ ಎಲ್ಲ ಹಾಕಿ ಮಾಡುವಂಥದ್ದು ದಿವಿ ಹಲಸಿನ ಮಸಾಲೆ ದೋಸೆ. ಅದಕ್ಕೋಸ್ಕರ ಅಕ್ಕಿಯನ್ನು ನೆನೆ ಹಾಕೋದು. ಅಕ್ಕಿ ಸ್ವಲ್ಪ ಉದ್ದಿನಬೇಳೆ, ಕೊತ್ತಂಬರಿ ಬೀಜ, ಒಣಮೆಣಸು, ಬೇಕಿದ್ದರೆ ಜೀರಿಗೆ ಹಾಕ್ಬೋದು. ಸಾಮಾನ್ಯ ಪತ್ರೊಡೆಗೆಲ್ಲ ತಿರುತ್ತಾರಲ್ಲ ಹಾಗೆಯೇ ಇದು ಮಾಡುವಂಥದ್ದು. ಬೇಕಾದಷ್ಟು ಖಾರವನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೋಡಿ, ಮಸಾಲೆ ರೆಡಿಯಾಗಿದೆ. ಹಿಂದಿನ ವಿಡಿಯೋದಲ್ಲಿ ಹೀರೆಕಾಯ್ದು ಮಾಡಿದ್ದೆ ಅಲ್ಲ, ಹಾಗೆ ಇದು ಕೂಡ ದಿವಿ ಹಲಸಿದ್ದು. ಈ ತಿರುವಿಕೊಂಡಂಥ ಮಸಾಲೆಗೆ ದಿವಿ ಹಲಸನ್ನು ಹಾಕುವಂಥದ್ದು. ಈಗ ದಿವಿ ಹಲಸಿನ ಬೆಲೆ ಜಾಸ್ತಿ ಅಲ್ವಾ ಈ ಸಮಯದಲ್ಲಿ. ಹಾಗೆ ದಿವಿ ಹಲಸಿದ್ದು ಕಡಲೆ ಹಿಟ್ಟಿದ್ದು ಪುಡಿ ಎಲ್ಲ ಮಾಡ್ತಾರೆ. ಇದು ನಾನು ಅಕ್ಕಿ ಹಿಟ್ಟಿದ್ದು ಮಾಡುವಂಥದ್ದು. ಕಾವಲಿಯಲ್ಲಿ ಹಾಕಿ ದೋಸೆ ಮಾಡೋದು ತುಂಬ ಚೆನ್ನಾಗತ್ತೆ. ಊಟದ ಬದಲಿಗೆ ಇದು 1-2 ದೋಸೆ ತಿಂದರೆ ಬೇಕಾದಷ್ಟು ಹೊಟ್ಟೆ ತುಂಬತ್ತೆ. ಹಾಗೆ ಕೂಡ ಹೀರೆಕಾಯ್ದು ಕೂಡ ಹಾಗೇ ನೋಡಿ, ಹೀಗೆ ಒಂದೊಂದಾಗಿ ಹೀಗೆ ಮಸಾಲೆಯಲ್ಲಿ ಮುಳುಗಿಸಿ ಇಡುವಂಥದ್ದು. ತುಂಬ ಚೆನ್ನಾಗಾಗತ್ತೆ. ವಾಯು ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸ್ವಲ್ಪ ಇಂಗನ್ನು ಹಾಕಿ, ನಾನು ಇಂಗು ಹಾಕಿದ್ದೀನಿ. ಸ್ವಲ್ಪ ಬೇಕಿದ್ರೆ ಓಮೆನ್ ಕಾಳು ಕೂಡ ಹಾಕ್ಬೋದು. ಮೇಲೆ ಸ್ವಲ್ಪ ನೋಡಿ ಎಣ್ಣೆಯನ್ನು ಹಾಕುವಂಥದ್ದು. ಮತ್ತು ಇದು ದಿವಿ ಹಲಸು ಸಣ್ಣ ಉರಿಯಲ್ಲಿ ಮಾಡಬೇಕು, ಯಾಕಂದರೆ ಅದು ಒಳಗೆ ದಿವಿ ಹಲಸು ಬೇಯಬೇಕಲ್ಲ, ಅದಕ್ಕೋಸ್ಕರ. ಇದು ಸ್ವಲ್ಪ ಎಳೆ ಇತ್ತು ದಿವಿ ಹಲಸು, ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಬೇಕು ಬೇಯೋಕ್ಕೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಇಂಗು ಕೂಡ ಹಾಕಿದ್ದಕ್ಕೆ ಪರಿಮಳ ಕೂಡ ಚೆನ್ನಾಗಿ ಬರ್ತಾಯಿದೆ. ದಿವಿ ಹಲಸಿನ ಪುಡಿ ನೋಡಿ, ಊಟದ ಬದಲಿಗೆ ಕೂಡ ಇದನ್ನೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಇಂಥ ದೋಸೆಗೆಲ್ಲ ಚಟ್ನಿ ಎಲ್ಲ ಬೇಕಂತ ಏನೂ ಇಲ್ಲ. ಹಾಗೆ ದಿವಿ ಹಲಸಿನ ಪಲ್ಯ ಮಾಡ್ತಾರೆ, ಹಾಗೆ ದಿವಿ ಹಲಸಿಂದ ಚಿಪ್ಸ್ ಮಾಡ್ತಾರೆ. ತುಂಬ ಚೆನ್ನಾಗುತ್ತೆ ಚಿಪ್ಸು ಕೂಡ. ನೀವು ಮನೆಯಲ್ಲಿ ಪ್ರಯತ್ನಿಸಿ. ಈ ಥರ ದಿವಿ ಹಲಸಿನ ನಾನಾ ಖಾದ್ಯಗಳನ್ನು ಕೂಡ ಮಾಡ್ಬೋದು. ಸಾಂಬಾರು ಕೂಡ ತುಂಬ ಚೆನ್ನಾಗುತ್ತೆ ದಿವಿ ಹಲಸಿದ್ದು. ನೋಡಿ, ದಿವಿ ಹಲಸಿನ ಪುಡಿ ಅಥವಾ ದಿವಿ ಹಲಸಿನ ಮಸಾಲೆ ದೋಸೆ ರೆಡಿಯಾಗಿದೆ. ಧನ್ಯವಾದಗಳು.